ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL ಉದ್ಘಾಟನಾ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಿಗಿ ಬಂದೋಬಸ್ತನ್ನ ವಹಿಸಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಈಗಾಗಲೇ ಅಭಿಮಾನಿಗಳ ದಂಡು ಬಂದು ಸೇರಿದೆ. ಗೇಟ್ ನಂಬರ್ 10ರ ಬಳಿ ಫ್ಯಾನ್ಸ್ ಜಮಾಯಿಸ್ತಾ ಇದ್ದಾರೆ. RCB ಮತ್ತು SRH ಆಟಗಾರರು ಒಳಗೆ ತೆರಳುವಂತಹ ಗೇಟ್ ಅದು. ಹಾಗಾಗಿ ಆಟಗಾರರನ್ನ ನೋಡುವುದಕ್ಕಾಗಿ ಇದೀಗ ಫ್ಯಾನ್ಸ್ ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ರು. ಸ್ಟೇಡಿಯಂನತ್ತ ಎಂಟ್ರಿ ಕೊಟ್ಟಿದ್ದಾರೆ. ಪಂದ್ಯ ವೀಕ್ಷಣೆಗೆ ಟಿಕೆಟ್ ಇಲ್ಲ ಅಂದ್ರೂ ಕೂಡ ಜನರ ಜಮಾವಣೆ ಆಗ್ತಾ ಇದೆ. ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಸ್ಟೇಡಿಯಂ ಬಳಿ ಈಗ ಅನೇಕ ಜನ ಫ್ಯಾನ್ಸ್ ಸೇರಿದ್ದಾರೆ. ಇನ್ನು IPLಗಾಗಿನೇ ಸಾಕಷ್ಟು ದಿನಗಳಿಂದ ಕಾದು ಕುಳಿತಿದ್ದಂತಹ ಅಭಿಮಾನಿಗಳಿಗೆ ಇವತ್ತು ಹಬ್ಬ. IPL ಆರಂಭವಾಗ್ತಾ ಇದ್ದಂತೆ ಉದ್ಘಾಟನಾ ಪಂದ್ಯಕ್ಕೂ ಕೂಡ ಈಗ ನೋಡಬೇಕು. ಜೊತೆಗೆ ಆಟಗಾರರು ಎಂಟ್ರಿ ಕೊಡುವಂತ ಸಂದರ್ಭ ಆಗಿರೋದ್ರಿಂದ ಆಟಗಾರರನ್ನ ನೋಡಬೇಕು ಅಂತ ಹೇಳಿ ಟಿಕೆಟ್ಸ್ ಇಲ್ಲ ಅಂತ ಅಂದ್ರೂ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಸೇಫ್ಟಿ ಪರ್ಪಸ್ಗಾಗಿ ಭದ್ರತಾ ಸೌಲಭ್ಯಗಳನ್ನ ಈಗಾಗಲೇ ಒದಗಿಸಲಾಗಿದೆ. ಜಾಗತಿಕ ಮಟ್ಟದ ಅತ್ಯಂತ ಶ್ರೀಮಂತ ಹಾಗೆ ಶ್ರೇಷ್ಠ ಕ್ರಿಕೆಟ್ ಲೀಗ್ ಆಗಿರುವಂತಹ IPL ಇದೀಗ ಮತ್ತೆ ಆಗಮನವಾಗಿದೆ. ಮೊದಲನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಗೇಟ್ ನಂಬರ್ 10ರ ಬಳಿ ಯಾವ ರೀತಿಯಾಗಿ ಜನರು ಜಮಾಯಿಸ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಜನರು ಸ್ಟೇಡಿಯಂನತ್ತ ಎಂಟ್ರಿ ಕೊಡ್ತಾ ಇದ್ದಾರೆ. ಆಟಗಾರರನ್ನ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಫ್ಯಾನ್ಸ್ ಬಂದು ಸೇರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ಗಳು ಓಪನ್ ಆಗಿದೆ. ಟಿಕೆಟ್ ಇರೋರಿಗೆ ಮಾತ್ರ ಕ್ರೀಡಾಂಗಣಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಟಿಕೆಟ್ ಪರಿಶೀಲನೆಯನ್ನ ಮಾಡಿ ಸಿಬ್ಬಂದಿಗಳು ಅವರನ್ನ ಒಳಬಿಡ್ತಾ ಇದ್ದಾರೆ. ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಪೊಲೀಸರು ಮಾಡಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಗೇಟ್ಗಳು ಈಗ ಓಪನ್ ಮಾಡ್ತಾ ಇರೋದ್ರಿಂದಾಗಿ ಟಿಕೆಟ್ ಇರೋರಿಗೆ ಮಾತ್ರ ಕ್ರೀಡಾಂಗಣಕ್ಕೆ ಎಂಟ್ರಿಯನ್ನ ನೀಡಲಾಗ್ತಾ ಇದೆ. ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಈಗ ಪೊಲೀಸರು ಮಾಡಿದ್ದಾರೆ. IPL ಉದ್ಘಾಟನಾ ಪಂದ್ಯಕ್ಕೆ ಕೌಂಟ್ ಶುರುವಾಗಿರುವುದರಿಂದ ಸಾಕಷ್ಟು ಜನ RCB ಅಭಿಮಾನಿಗಳು ಬಂದು ಸೇರ್ತಾ ಇದ್ದಾರೆ. ಇನ್ನು ಕೊನೆಯ ಬಾರಿ ಲಾಸ್ಟ್ ಟೈಮ್ ಕೂಡ RCB ಸೆಲೆಬ್ರೇಷನ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ದುರ್ಘಟನೆ ಸಂಭವಿಸಿತ್ತು, ಆ ರೀತಿ ಆಗಬಾರ್ದು ಅಂತ ಹೇಳಿ ಈಗ ಹೆಚ್ಚಿನ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ಹಾಗಾಗಿ ಚೆಕಿಂಗ್ ಅನ್ನು ಕೂಡ ಪ್ರಾಪರ್ ವೇ ಅಲ್ಲಿ ಮಾಡಲಾಗ್ತಾ ಇದೆ. ಟಿಕೆಟ್ ಇರೋರಿಗೆ ಮಾತ್ರ ಕ್ರೀಡಾಂಗಣಕ್ಕೆ ಎಂಟ್ರಿ ಕೊಡುವಂತ ಕೆಲಸವೂ ಆಗ್ತಾ ಇದೆ. ಚೆಕಿಂಗ್ ಮಾಡ್ತಾ ಇರುವಂತದ್ದು, ಟಿಕೆಟ್ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಎರಡನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು, ಸಾಲು ಸಾಲಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಟಿಕೆಟ್ ಪರಿಶೀಲನೆಯನ್ನ ಮಾಡಿನೇ ಸಿಬ್ಬಂದಿಗಳು ಅವರನ್ನ ಒಳಗೆ ಬಿಡ್ತಾ ಇದ್ದಾರೆ. ಇನ್ನು ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದತ್ತ ಈಗ ಸಾಕಷ್ಟು ಜನ ಅಭಿಮಾನಿಗಳು ಈ ರೀತಿಯಾಗಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 18 ವರ್ಷದ ಬಳಿಕ ಉದ್ಘಾಟನಾ ಪಂದ್ಯ ನಡೀತಾ ಇದ್ದು, ಕಳೆದ ವರ್ಷದ ಭೀಕರ ಕಾಲ್ತುಳಿತದ ಬಳಿಕ ಮತ್ತೆ ನಗರದಲ್ಲಿ ಕ್ರಿಕೆಟ್ ರಂಗೇರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಈಗಾಗಲೇ IPL ಉದ್ಘಾಟನಾ ಪಂದ್ಯಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಹಾಗಾಗಿ ಅಭಿಮಾನಿಗಳ ಕ್ರೇಜ್ ಯಾವ ರೀತಿ ಇದೆ? ಇನ್ನೊಂದು ಕಡೆ ಟಿಕೆಟ್ಸ್ ಇಲ್ಲದೇನೂ ಕೂಡ ಅಭಿಮಾನಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಇದರಿಂದ ಪ್ರಾಬ್ಲಮ್ಗಳು ಏನಾದರೂ ಆಗುತ್ತಾ ಅಥವಾ ಸರಿಯಾದ ಭದ್ರತಾ ವ್ಯವಸ್ಥೆ ಇದೆಯಾ? ಇವತ್ತು ಕಾಲ್ತುಳಿತ ಪ್ರಕರಣದ ನಂತರ ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಕ್ರಿಕೆಟ್ ವಾಪಸ್ ಆಗಿರುವಂಥದ್ದು. ಇವತ್ತು ಹೈ ವೋಲ್ಟೇಜ್ ಮೊದಲ ಉದ್ಘಾಟನಾ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರಂಭವಾಗುತ್ತೆ 7:30ರ ಸುಮಾರಿಗೆ. ಈಗ ಸದ್ಯಕ್ಕೆ ನಾನು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯೇ ಇರುವಂಥದ್ದು. ಇಲ್ಲಿರುವಂತಹ ವ್ಯವಸ್ಥೆಯನ್ನು ನೀವು ಕೇಳಿದಂತಹ ಪ್ರಶ್ನೆಗೆ ಸ್ಪಷ್ಟವಾದಂತಹ ಉತ್ತರವನ್ನು ನಾನು ಕೊಡ್ತಾ ಹೋಗ್ತೀನಿ. ಇದುವರೆಗೂ ಕೂಡ 2,000 ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರಬಹುದು, ಅದೇ ರೀತಿಯಾಗಿ ಟ್ರಾಫಿಕ್ ಪೊಲೀಸರಾಗಿರಬಹುದು ಮತ್ತು ಬೇರೆ ಬೇರೆ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿರುವಂಥದ್ದು. ಅಂದರೆ ಕಾಲ್ತುಳಿತ ಪ್ರಕರಣದ ನಂತರ, ಅಂದರೆ ಕಳೆದ ವರ್ಷ ಏನು ಕಾಲ್ತುಳಿತ ಪ್ರಕರಣ ಆಗಿತ್ತು, 11 ಮಂದಿ ಅದರಲ್ಲಿ ಅಸುನೀಗಿದ್ರು. ಹೀಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಕುನ್ಹಾ ಸಮಿತಿಯ ವರದಿಯಾಗಿರಬಹುದು ಮತ್ತು ತಜ್ಞರ ಸಮಿತಿ ಕೊಟ್ಟಂತಹ ವರದಿಯನ್ನು ಆಧರಿಸಿ ಕಂಪ್ಲೀಟಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಚಿತ್ರಣವನ್ನು ಬದಲಾವಣೆ ಮಾಡಲಾಗಿರುವಂಥದ್ದು. ಗೇಟ್ಗಳನ್ನು ಕೂಡ ಅಗಲೀಕರಣ ಮಾಡಲಾಗಿದೆ ಮತ್ತು ಯಾರೇ ಒಳ ಹೋಗಬೇಕು ಮತ್ತು ಹೊರಬರಬೇಕು ಅಂದ್ರೂ ಕೂಡ
ಪಾಸ್ಗಳ ವ್ಯವಸ್ಥೆಯನ್ನು ಕಂಪ್ಲೀಟ್ ಆಗಿ ಮಾಡಲಾಗಿರುವಂಥದ್ದು. ಒಂದು QR ಕೋಡ್ ಕೂಡ ಅದರಲ್ಲಿರುತ್ತೆ. ಆ QR ಕೋಡನ್ನು ಅನುಸರಿಸಿಯೇ ಮತ್ತು ಕಂಪ್ಲೀಟ್ ಆಗಿ ಚೆಕ್ ಮಾಡೋ ಮುಖಾಂತರವಾಗಿಯೇ ಇಲ್ಲಿ ಗೇಟ್ ನಂಬರ್ 10 ಬಳಿ ಸಿಬ್ಬಂದಿ ಯಾರೆಲ್ಲ ಒಳಗಡೆ ಹೋಗ್ತಾರೆ ಅವ್ರುಗಳನ್ನ ಬಿಡ್ತಾ ಇರುವಂಥದ್ದು. ಈ ಒಂದು ಗೇಟ್ ಏನಿದೆ ಇದರಲ್ಲಿ ಆಟಗಾರರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಮತ್ತು VVIP ಮತ್ತು VIP ಮಾತ್ರ ಎಂಟ್ರಿ ಕೊಡಲಾಗುತ್ತೆ. ಇನ್ನು ನಾನು ಈ ಗೇಟ್ನಿಂದ ಮತ್ತೆ ಮುಂದುವರಿದು ಬೇರೆ ಬೇರೆ ಗೇಟ್ಗಳ ಪರಿಸ್ಥಿತಿ ಹೇಗಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಈ ಗೇಟ್ಗಳೇನಿದೆಯಲ್ಲ, ಈ ಗೇಟ್ಗಳು ಚಿಕ್ಕ ಚಿಕ್ಕ ಗೇಟ್ಗಳಾಗಿದ್ವು. ಆದರೆ ಅವುಗಳನ್ನು ಕಂಪ್ಲೀಟಾಗಿ ಅಗಲೀಕರಣ ಮಾಡಿ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕಂಪ್ಲೀಟಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಆನ್ಲೈನ್ ಟಿಕೆಟ್ಗಳಾಗಿರ್ಬೋದು ಮತ್ತು ಆಫ್ಲೈನ್ ಟಿಕೆಟ್ಗಳಾಗಿರ್ಬೋದು, ಏನು ಇದುವರೆಗೂ ಕೂಡ 80ರಿಂದ 90% ಆನ್ಲೈನ್ ಟಿಕೆಟ್ಗಳನ್ನೇ ಇಲ್ಲಿ ಮಾಡಲಾಗಿತ್ತು. ಅವೆಲ್ಲವೂ ಕೂಡ ಸೋಲ್ಡ್ ಔಟ್ ಆಗಿದ್ವು. ಆ ಸೋಲ್ಡ್ ಔಟ್ ಆದಂತಹ ಟಿಕೆಟ್ಗಳನ್ನು ತೆಗೆದುಕೊಂಡು ಬಂದು ಮತ್ತು ಯಾರೆಲ್ಲ ಟಿಕೆಟ್ಗಳನ್ನು ಏನು ಕೊಂಡುಕೊಂಡಿದ್ದಾರೆ ಅವರಿಗೆ ಮಾತ್ರ ಇಲ್ಲಿ ಸಿಬ್ಬಂದಿ ಒಳಗಡೆ ಎಂಟ್ರಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಗೇಟ್ ಕೂಡ ಓಪನ್ ಆಗ್ತಾ ಇತ್ತು ಆಗಾಗ. ಆದರೆ ಈಗ ಕೇವಲ ಈ ಒಂದು ಗೇಟನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿರುವಂಥದ್ದು. ಇಲ್ಲಿ ಸಿಬ್ಬಂದಿ ಏನಿದ್ದಾರೆ ಇಲ್ಲಿ ನಿಂತ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ನಾನು ಈ 9A ಗೇಟ್ ಬಳಿ ಇರುವಂಥದ್ದು ಇದು ಚಿಕ್ಕ ಗೇಟ್ ಆಗಿದೆ. ಇದನ್ನು ಹೊರತುಪಡಿಸಿದರೆ ಇನ್ನು ಗೇಟ್ ನಂಬರ್ 8 ಬಳಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅಂತ ನಾನು ಕೂಡ ತೋರಿಸ್ತಾ ಹೋಗ್ತೀನಿ. ಇನ್ನು ಅಭಿಮಾನಿಗಳಿಗೆ, ಸಾಕಷ್ಟು ಅಭಿಮಾನಿಗಳಿಗೆ ಟಿಕೆಟ್ ಸಿಗದೇ ಇದ್ರೂ ಕೂಡ ಸ್ಟೇಡಿಯಂ ಬಳಿ ಬಂದು ನೆಚ್ಚಿನ ಆಟಗಾರರ ದರ್ಶನವನ್ನು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಬರ್ತಾ ಇರುವಂಥದ್ದು. ಇನ್ನು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಇಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಾದಂತಹ ಬ್ಯಾರಿಕೇಡ್ಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಅಂತ ಅಂದರೆ ಕಾಲ್ತುಳಿತ ಪ್ರಕರಣದ ಸಂದರ್ಭದಲ್ಲಿ ಈ ಗೇಟ್ ಬಳಿಯೇ ಅಭಿಮಾನಿಗಳು ಮುಗಿಬಿದ್ದಿದ್ರು. ನಮಗೆ ಫ್ರೀ ಎಂಟ್ರಿ ಇದೆ, ವಿನ್ ಆದಂತಹ RCB ತಂಡದ ಆಟಗಾರರನ್ನು ನೋಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದೇ ಗೇಟ್ ಬಳಿ ಎಂಟ್ರಿ ಕೊಡುವಂತಹ ಪ್ರಕ್ರಿಯೆಯಲ್ಲಿ ಅನೇಕ ಮಂದಿ ತೊಡ್ಕೊಂಡಿದ್ರು. ಹೆವಿ ಕ್ರೌಡ್ ಆಗಿತ್ತು. ಹೀಗಾಗಿ ಈ ಒಂದು ಗೇಟ್ ಏನು ತೋರಿಸ್ತಾ ಇದ್ದೀವಿ ಇದು ಅರ್ಧ ಭಾಗ ಮಾತ್ರ ಗೇಟ್ ಇತ್ತು. ಆದರೆ ಇದನ್ನು ಕಂಪ್ಲೀಟಾಗಿ ಅಗಲೀಕರಣ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಮತ್ತು ಈ ಗೇಟ್ ಏನಿದೆ ಈ ಗೇಟ್ ಕೂಡ 3:30 ಸುಮಾರಿಗೆ ಈಗಾಗಲೇ ಓಪನ್ ಆಗಿರುವಂಥದ್ದು. ಇದಕ್ಕೂ ಮುಂಚೆ 5:30 ನಂತರ ಗೇಟನ್ನು ಓಪನ್ ಮಾಡಲಾಗ್ತಾ ಇತ್ತು. ಆದರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಕೊಟ್ಟಂತಹ ಸೂಚನೆಯ ಮೇರೆಗೆ ಪಂದ್ಯ ಆರಂಭಕ್ಕೂ ಮುನ್ನ 4 ಗಂಟೆ ಮುಂಚೆಯೇ ಗೇಟ್ಗಳನ್ನು ಓಪನ್ ಮಾಡಿ QR ಕೋಡ್ಗಳನ್ನು ಟಿಕೆಟ್ಗಳನ್ನು ಏನು ತರ್ತಾ ಇದ್ದಾರೆ ಆ ಟಿಕೆಟ್ಗಳ ಆಧಾರದ ಮೇಲೆ ಕಂಪ್ಲೀಟಾಗಿ ಜನರನ್ನು ಒಳಗಡೆ ಬಿಡುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿರುವಂಥದ್ದು. ಈಗ ಸದ್ಯಕ್ಕೆ ಏನು ಇಲ್ಲಿ ಪೊಲೀಸ್ ಸಿಬ್ಬಂದಿ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಏನು ಕಬ್ಬನ್ ಪಾರ್ಕ್ ಡಿವಿಷನ್ಗೆ ಬರುವಂತಹ ಠಾಣೆ ಇದು. ಹೀಗಾಗಿ PSIಗಳಾಗಿರ್ಬೋದು ಮತ್ತು ಕೇಂದ್ರ ವಿಭಾಗದ DCP ಆಗಿರ್ಬೋದು ಮತ್ತು ಕಬ್ಬನ್ ಪಾರ್ಕ್ ವಿಭಾಗದ ACP ಆಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಅವರಿಗೆ CCB ಪೊಲೀಸರು ಕೂಡ ಸಾಥನ್ನು ಕೊಡ್ತಾ ಇರುವಂಥದ್ದು. ಇನ್ನು ಕೇಂದ್ರ ವಿಭಾಗದ DCP ಅಕ್ಷಯ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಚಿಕ್ಕದಾಗಿ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇದುವರೆಗೂ ಕೂಡ ಎಷ್ಟು ಮೆನ್ಸನ್ನು ಇಲ್ಲಿ ಹಾಕಲಾಗಿದೆ, ಸದ್ಯ ಯಾವ ರೀತಿಯಾದಂಥ ವ್ಯವಸ್ಥೆ ಆಗಿದೆ? ಈಗಾಗಲೇ ಗೇಟ್ ಕೂಡ ಓಪನ್ ಆಗಿದೆ. ನಿಮ್ಮ ಕಡೆಯಿಂದ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಸರ್? ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಫಂಡಮೆಂಟಲಿ ಈ ಸ್ಟೇಡಿಯಂಗೆ ಅಪ್ರೋಚ್ ಆಗುವಂಥ ರೋಡ್ಗಳ ಬಗ್ಗೆ ಬದಲಾವಣೆಗಳು ನೀವು ನೋಡ್ಬೋದು. ಇಟ್ ಈಸ್ ನೋ ಮೋರ್ ಕ್ವೀನ್ಸ್ ರೋಡ್. ಮುಂಚೆ ಸಾರ್ವಜನಿಕರಿಗೆ ಕ್ವೀನ್ಸ್ ರೋಡಿಂದ ಸಾಕಷ್ಟು ಕಡೆ ಎಂಟ್ರಿಗಳನ್ನು ನೀಡಲಾಗಿತ್ತು. ಆ ಎಷ್ಟು ಎಂಟ್ರಿಗಳು ಇವಾಗ ಕಬ್ಬನ್ ರೋಡ್ ಕಡೆ ಶಿಫ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಗೇಟ್ಸ್ನ ವೈಡನ್ ಮಾಡೋ ಮೂಲಕ ಅಟ್ ದ ಟೈಮ್ ಒಂದೇ ಸಂದರ್ಭದಲ್ಲಿ 5-6 ಜನರು ಕೂಡ ಒಳಗೆ ಬರುವಂಥ ಅವಕಾಶ ನಾವು ಕಲ್ಪಿಸಿರೋದ್ರಿಂದ ಫುಟ್ಪಾತ್ನಲ್ಲಿ ಜನರ ಹೆಚ್ಚಿನ ಸಂಖ್ಯೆಯಲ್ಲಿ ನಿಲ್ಲುವಂಥದ್ದು ಯಾವುದೇ ಕಾರಣಕ್ಕೂ ನಾವು ಆಸ್ಪತ್ರೆ ಅವಕಾಶಗಳು ಕೊಡ್ತಾ ಇಲ್ಲ. ಒಳಗಡೆ ಬಂದ ಮೇಲೆ ವಿಶಾಲವಾದಂಥ ಹೋಲ್ಡಿಂಗ್ ಏರಿಯಾಗಳ ಮೂಲಕ ಫ್ರಿಸ್ಕಿಂಗ್ ಆಗಲಿ, ಸೆಗ್ರಿಗೇಷನ್ ಆಗಲಿ, ಗೇಟ್ ಸ್ಕ್ಯಾನಿಂಗ್ ಆಗಲಿ, QR ಕೋಡ್ ಮೂಲಕ ಸೆಗ್ರಿಗೇಷನ್ ಆಫ್ ಸ್ಟ್ಯಾಂಡ್ಸ್ ಆಗಲಿ ಅದನ್ನು ಒಳಗಡೆ ಮಾಡಲಾಗುತ್ತಿದೆ. ಸರ್, ಕಾಲ್ತುಳಿತ ಪ್ರಕರಣ ಆದಮೇಲೆ ಮತ್ತೆ ಚಿನ್ನಸ್ವಾಮಿ ಕ್ರಿಕೆಟ್ ಬಂದಿದೆ. ನೀವು ಎಲ್ಲ ರೀತಿಯಾದಂಥ ಕೆಲಸವನ್ನು ಮಾಡಿದ್ರಿ, ತಜ್ಞರ ಸಹಿತ ಎಲ್ಲ ಕಂಪ್ಲೀಟಾಗಿ ನೋಡಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಚಿತ್ರಣ ಕಂಪ್ಲೀಟ್ ಬದಲಾಗಿದೆ. ಇಲ್ಲಿ ಟಿಕೆಟ್ ಇಲ್ಲದೆ ಇರುವಂತಹ ಜನ ಕೂಡ ಬರ್ತಾ ಇದ್ದಾರೆ. ಮತ್ತು ಇನ್ನೇನು ಟೈಮ್ ಇರೋದ್ರಿಂದಾಗಿ ಟ್ರಾಫಿಕ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದನ್ನು ಟ್ರಾಫಿಕ್ನವ್ರು ನೋಡ್ಕೊಳ್ತಾರೆ. ಬಟ್ ಟಿಕೆಟ್ ಇಲ್ಲದೆ ಇರೋರು ಬಂದವ್ರನ್ನ ಅವ್ರಿಗೇನು ಹೇಳ್ತೀರಿ ಸರ್? ತಮ್ಮೆಲ್ಲರಿಗೆ ತಮ್ಮ ಮೂಲಕ ನಾನು ಮತ್ತೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ, RCB ಫ್ಯಾನ್ಸ್ಗೆ ಮನವಿ ಮಾಡ್ತಾ ಇದ್ದೀನಿ. ಈ ವರ್ಷದಿಂದ ಯಾವುದೇ ರೀತಿಯಾದಂಥ ಫಿಸಿಕಲ್ ಟಿಕೆಟ್ಸ್ ಇಲ್ಲ. ಅದರ ಜೊತೆಗೆ ಆನ್ ಸ್ಪಾಟ್ ಟಿಕೆಟ್ ಸೇಲ್ ಇಲ್ಲ. ಸ್ಟೇಡಿಯಂ ಹತ್ತಿರ ಬಂದವರಿಗೆ ಟಿಕೆಟ್ ಸಿಗುವಂಥದ್ದು ಯಾವುದೇ ರೀತಿಯಾದಂಥ ಅವಕಾಶಗಳು ಇಲ್ಲ. ಅವ್ರು ಏನೇ ಇದ್ದರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡೋ ಮೂಲಕ ಮುಂಚಿತವಾಗಿ ಈ ಟಿಕೆಟನ್ನು ಪಡ್ಕೊಂಡು QR ಕೋಡ್ ಮೂಲಕನೇ ಒಳ ಪ್ರವೇಶಕ್ಕೆ ಅವಕಾಶ ಇರುತ್ತದೆ. ಸೊ ಸ್ಟೇಡಿಯಂ ಹತ್ತಿರ ಬಂದಾಗ ಟಿಕೆಟ್ ಸಿಗುವಂಥದ್ದು ಯಾರಾದರೂ ಹುಡುಕ್ತಾ ಇದ್ದರೆ ಅದಕ್ಕೆ ಇಲ್ಲಿ ಆಸ್ಪದನೆ ಇಲ್ಲ. ಅವ್ರು ದಯವಿಟ್ಟು ಅವರವರ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ, ಅವರ ಪರ್ಸ್ನಲ್ ಸ್ಪೇಸಲ್ಲಿ ಮನೆ ಇರ್ಬೋದು ಅಥವಾ ಮತ್ತೊಂದು ಕಡೆ ಅವರು ಇವತ್ತಿನ ಪಂದ್ಯಗಳನ್ನು
ನೋಡಿ ಎಂಜಾಯ್ ಮಾಡಲಿ. ಸೊ ಈ ವರ್ಷ ನಾವು ನಮ್ಮ ನ್ಯೂ ಇಯರ್ನಲ್ಲಿ ಯಾವ ರೀತಿ ಸೆಲಿಬ್ರೇಟ್ ರೆಸ್ಪಾನ್ಸಿಬ್ಲಿ ಅಂತ ಹೇಳ್ತಾ ಇದ್ದೀವಿ, ಅದೇ ರೀತಿ ಈ ವರ್ಷ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಚಿಯರ್ ರೆಸ್ಪಾನ್ಸಿಬ್ಲಿ. ನಿಮ್ಮ ಕ್ರಿಕೆಟ್ ಆಟಗಾರರಿಗೋಸ್ಕರ ನಿಮ್ಮ ಫ್ಯಾನ್ಸ್ ನಿಮ್ಮ ಯಾರೋ ಕ್ರಿಕೆಟ್ ಐಕಾನ್ಸ್ ಇದ್ದಾರೆ ಅವ್ರಿಗೋಸ್ಕರ ಎಲ್ಲ ಫ್ಯಾನ್ಸು ಎಂಜಾಯ್ ಮಾಡಲಿ, ಚಿಯರ್ ಮಾಡಲಿ, ಬಟ್ ಚಿಯರ್ ರೆಸ್ಪಾನ್ಸಿಬ್ಲಿ ಅಂದರೆ ತಮಗೆ ಆಗಲಿ ಜನರಿಗೆ ಆಗಲಿ ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು. ಇಡೀ ಯಂತ್ರಣೆಯೊಂದಿಗೆ ಅವ್ರು ಕೈ ಜೋಡಿಸ್ಬೇಕು ಅನ್ನೋಂಥದ್ದು ಕೇಳ್ತಾ ಇದ್ದೀವಿ. ನಮ್ಮ ಜೊತೆ CCP DCP ಶ್ರೀಹರಿ ಬಾಬು ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಲಾ ಆ್ಯಂಡ್ ಆರ್ಡರ್ ಪೊಲೀಸರು ನೀವೆಲ್ಲ ಸೇರಿಕೊಂಡು ಭದ್ರತೆಯಲ್ಲಿ ತೊಡ್ಕೊಂಡಿದ್ದೀರಿ. ಎಷ್ಟು ಮೆನ್ಸ್ ಇದ್ದಾರೆ ಸರ್ ನಿಮ್ಮ ಕಡೆಯಿಂದ? CCP ಕಡೆಯಿಂದ ಎಷ್ಟು ಮೆನ್ಸ್ ಬಂದಿದ್ದಾರೆ? ಈಗ ನಮ್ಮದು ಟೋಟಲ್ಲು 2 ಸೆಕ್ಟ್ರಾಗಿ ಡಿವೈಡ್ ಮಾಡಿಕೊಂಡು ನಾವು ಕ್ವೀನ್ಸ್ ರೋಡು ಮತ್ತು MG ರೋಡ್ನ ಒಂದು ಭಾಗದಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಅವಶ್ಯಕತೆ ಇರುವಂಥ ನಮ್ಮ ಮಫ್ತಿ ಸ್ಟಾಫು ಮತ್ತು ಅವ್ರ ಮೇಲೆ ವಾಚ್ ಇಡಲಿಕ್ಕೆ ಯಾರಾದರೂ ಏನಾದರೂ ಕ್ರಿಮಿನಲ್ ಆ್ಯಕ್ಟಿವಿಟಿಲಿ ಭಾಗವಹಿಸ್ತಾ ಇದ್ದರೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾದರೂ ಒಂದು ಕಡೆ ಜನ ಸೇರುವಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಆ್ಯಂಟಿ ಸ್ಟ್ಯಾಂಪೇಡ್ ಸ್ಕ್ವಾಡ್ ಥರ ನಾವು ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಮತ್ತೊಂದು ಸೆಕ್ಟ್ರಾಗಿ ಕಬ್ಬನ್ ರೋಡು ಮತ್ತು ಲಿಂಕ್ ರೋಡಲ್ಲಿ 2 ಟೀಮ್ಗಳು ಕೆಲಸ ಮಾಡ್ತಾಯಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ 150ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪೊಲೀಸ್ ಮತ್ತು ಅಧಿಕಾರಿ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾರೆ. ಥ್ಯಾಂಕ್ ಯು. ಇನ್ನು ನಾನು ಇಲ್ಲಿಂದ ಫಾರ್ವರ್ಡ್ ಆಗ್ತಾ ಹೋಗ್ತೀನಿ, ಬೇರೆ ಬೇರೆ ಗೇಟ್ಗಳ ಬಳಿ ಪರಿಸ್ಥಿತಿ ಹೇಗಿದೆ ಅಂತ ವಿವರಿಸ್ತಾ ಹೋಗ್ತೀನಿ. ಈಗಾಗಲೇ ಅಭಿಮಾನಿಗಳು ಕೆಲವೊಬ್ಬರು ಸ್ಟೇಡಿಯಂಗಳು ಬಂದರೂ ಕೂಡ ನೋಡಿ ಯಾವ ರೀತಿಯಲ್ಲಿ ಟಿಕೆಟ್ ಇಲ್ಲದೆ ಇರೋರನ್ನ CCP ಪೊಲೀಸರಾಗಿರ್ಬೋದು ಮತ್ತು ಬೇರೆ ಬೇರೆ ವಿಭಾಗದ ಪೊಲೀಸರೇನಿದೆ ಲಾ ಆ್ಯಂಡ್ ಆರ್ಡರ್ ಪೊಲೀಸರಾಗಿರ್ಬೋದು ಅವರು ಕೂಡ ವಾರ್ನ್ ಮಾಡಿ ಕಳಿಸ್ತಾ ಇರುವಂಥದ್ದು. ಇನ್ನು ಸಿವಿಲ್ ಫೋರ್ಸ್ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಯಾವ್ಯಾವ ಗೇಟ್ ಬಳಿ ಹೋಗಬೇಕು ನೀವು ಅನ್ನೋ ಒಂದು ಇನ್ಫಾರ್ಮೇಷನನ್ನು ನೋಡಿ, ಈ ಸ್ಟೇಡಿಯಂಗೆ ಬಂದಂತಹ ಅಭಿಮಾನಿಗಳೇನಿದ್ದಾರೆ ಅವರಿಗೆ ಗೇಟ್ ಎಲ್ಲಿದೆ ಅನ್ನೋದು ಗೊತ್ತಾಗದೇ ಇದ್ದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಕಂಪ್ಲೀಟಾಗಿ ತಿಳಿಸುವಂತಹ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಒಬ್ಬ ನೋಡಿ ಬೋತ್ ಫ್ಯಾನ್ಸ್, ಒಬ್ಬರು SRH ಫ್ಯಾನ್ ಇದ್ದಾರೆ, ಒಬ್ಬರು RCB ಫ್ಯಾನ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಎಲ್ಲಿಂದ ಬಂದಿರೋದು? No Kannada, only English. English? Yeah. कहाँ से आए आप? Hyderabad से. हैदराबाद से? Yes. You are RCB fan? Yeah. ಮ್ಯಾರಿಡ್ ಟು SRH fan. Yes. SRH fan? कौन जीतेगा आज? RCB. SRH. Obviously RCB. Okay, whoever wins, if my wife is happy, then we won. Oh, RCB. Virat Kohli. ಓಕೆ ದೆನ್ ನೋಡಿ ಒಬ್ಬರು RCB ಅಭಿಮಾನಿ ಒಬ್ಬರು ಇದ್ದಾರೆ ವೈಫು, ಆ ಕಡೆ ಹಸ್ಬೆಂಡ್ ಬಂದು SRH ಅಭಿಮಾನಿ. ಹೀಗಾಗಿ ಮುಂದೆ ನಾನು ಇನ್ನೂ ಸಮಯ ಇರೋದ್ರಿಂದಾಗಿ ಅಭಿಮಾನಿಗಳ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗಿಲ್ಲ, ಆದರೆ 5 ಗಂಟೆಯ ನಂತರ ಕಂಪ್ಲೀಟಾಗಿ ಸ್ಟೇಡಿಯಂ ತುಂಬಿಕೊಳ್ಳುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು. ಇನ್ನು ಟ್ರಾಫಿಕ್ ವ್ಯವಸ್ಥೆ ಅಂತಂದರೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಕಂಪ್ಲೀಟಾಗಿ ಅಳವಡಿಕೆ ಮಾಡಲಾಗಿರುವಂಥದ್ದು. ಯಾರೂ ಕೂಡ ಬ್ಯಾರಿಕೇಡ್ನಿಂದ ಒಳಗಡೆ ಬರಬಾರ್ದು ಅನ್ನೋದು ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಈ ಒಂದು ಬ್ಯಾರಿಕೇಡ್ಗಳು ರಸ್ತೆಯ ಫುಟ್ಪಾತ್ ಏನಿದೆ, ಇಲ್ಲಿ ಫುಟ್ಪಾತನ್ನು ತೋರಿಸ್ತಾ ಹೋಗ್ತೀನಿ. ಫುಟ್ಪಾತ್ ಎಡ್ಜ್ಗೆನೇ ಈ ಬ್ಯಾರಿಕೇಡ್ಗಳು ಇರ್ತಾ ಇದ್ದಿದ್ದು, ಆದರೆ ಫುಟ್ಪಾತ್ನಿಂದ ಆಚೆಗೂ ಕೂಡ ಈ ಬಾರಿ ಬ್ಯಾರಿಕೇಡ್ಗಳನ್ನು ಹಾಕಲಾಗಿರುವಂಥದ್ದು. ಯಾಕಂತಂದರೆ ಕ್ರೌಡ್ ಬಂದರೂ ಕೂಡ ಎಲ್ಲೂ ಕೂಡ ಜನದಟ್ಟಣೆ ಆಗಬಾರ್ದು ಮತ್ತು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಇಲ್ಲಿ ಏನು ಈ ಕ್ರೌಡನ್ನು ಏನು ತೋರಿಸ್ತಾ ಇದ್ದೀವಿ ಅಂದರೆ ಟ್ರಾಫಿಕನ್ನು ಏನು ತೋರಿಸ್ತಾ ಇದ್ದೀವಿ, ಈ ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿರುವಂಥದ್ದು. ಎಲ್ಲ ರೂಟ್ ಡೈವರ್ಷನನ್ನು ಕೂಡ ಕಂಪ್ಲೀಟಾಗಿ ಮಾಡಲಾಗಿದೆ. ಒಟ್ಟಾರೆಯಾಗಿ 5 ಗಂಟೆಯ ನಂತರ ದಿವ್ಯಾ ಹೆವಿ ಕ್ರೌಡ್ ಸೇರುವಂಥದ್ದು ಮತ್ತು ಅಭಿಮಾನಿಗಳು ಕೂಡ ಹೆಚ್ಚಾಗಿ ಬರುವಂಥ ನಿರೀಕ್ಷೆ ಇದೆ. ಒಂದು ಹೈ ವೋಲ್ಟೇಜ್ ಪಂದ್ಯ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯೋದಿದೆ ದಿವ್ಯಾ. ಓಕೆ ವಿಶ್ವನಾಥ್, ಸದ್ಯ ಸ್ಥಳದಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಇನ್ನು ಮ್ಯಾಚ್ ವೈಸ್ಗೆ ಬರೋದಾದ್ರೆ RCB ವರ್ಸಸ್ ಸನ್ರೈಸರ್ಸ್ ಅಂತ ಹೇಳಿದ್ರೆ ಈಸಿ ಮ್ಯಾಚ್ ಅಂತೂ ಅಲ್ಲ. ಸೊ 2 ಕಡೆಯಿಂದ ಫೈಟ್ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ. ಸೊ RCB ಅಂತ ಹೇಳಿದ್ರೆ ಸದ್ಯಕ್ಕೆ ಯಾರ ಮೇಲೆ ಹೋಪ್ಸ್ ಇದೆ ಅಂತ? ದಿವ್ಯಾ, ಇವತ್ತಿನ ಒಂದು ಹೈ ವೋಲ್ಟೇಜ್ ಪಂದ್ಯ ಏನಿದೆ ಇದು 2 ತಂಡಕ್ಕೂ ಕೂಡ ತುಂಬ ಈಸಿ ಅಲ್ಲ. ಯಾಕಂತಂದರೆ 2 ತಂಡಗಳು ಕೂಡ ಸಮಬಲದ ಹೋರಾಟವನ್ನು ನೀಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ RCBಯಲ್ಲೂ ಕೂಡ ಘಟಾನುಘಟಿ ದಾಂಡಿಗರಿರುವಂಥದ್ದು. ವಿರಾಟ್ ಕೊಹ್ಲಿ, ರಜತ್ ಪಾಟೀದಾರ್, ಫಿಲ್ ಸಾಲ್ಟ್, ಹಾಗೆಯೇ ಟಿಮ್ ಡೇವಿಡ್ ಆಗಿರ್ಬೋದು, ಎಲ್ಲರೂ ಕೂಡ ಬಲಿಷ್ಠ ಆಟಗಾರರಿದ್ದಾರೆ. ಆದರೆ ಬೌಲರ್ಗಳು ಸ್ವಲ್ಪ ಅಂದರೆ ಈಗಾಗಲೇ ಯಶ್ ದಯಾಳ್ ಆಡ್ತಾ ಇಲ್ಲ, ಅದರ ಬದಲಾಗಿ ಮಂಗೇಶ್ ಯಾದವ್ ಅವ್ರನ್ನ ತೆಗೆದುಕೊಳ್ಳಲಾಗಿದೆ. ಮತ್ತೊಂದು ಕಡೆ ಹೆಜಲ್ವುಡ್ ಕೂಡ ಅಲಭ್ಯರಾಗಿದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ. ಇವನ್ನೆಲ್ಲವನ್ನೂ ಕೂಡ ನೋಡಿದಂತಹ ಸಂದರ್ಭದಲ್ಲಿ ಇನ್ನು HRS ಕಡೆ ತುಂಬ ಆರ್ಭಟಿಸುವಂತಹ ಆಟಗಾರರಲ್ಲಿರುವಂಥದ್ದು. ಅಭಿಷೇಕ್ ಶರ್ಮಾ ಆದಿಯಾಗಿ, ಟ್ರಾವಿಸ್ ಹೆಡ್ ಆದಿಯಾಗಿ, ಮತ್ತು ಕಂಪ್ಲೀಟಾಗಿ ಇಡೀ
ಕಂಪ್ಲೀಟ್ ಪ್ಯಾಕ್ ಇರುವಂತಹ ಟೀಮ್ ಅದು. ಆದರೆ ಪ್ಯಾಟ್ ಕಮಿನ್ಸ್ ಇಂಜುರಿಯಿಂದಾಗಿ ಕೆಲ ಪಂದ್ಯಗಳನ್ನು ಕೂಡ ಅವರು ಮಿಸ್ ಮಾಡ್ಕೊಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ತಂಡಕ್ಕೆ ಕಂಬ್ಯಾಕ್ ಮಾಡ್ತಾರೆ. ಈಗಾಗಲೇ ಡೆನಿಯಲ್ ವಿಟೋರಿ ಆಗಿರ್ಬೋದು ಮತ್ತು ಆ್ಯಂಡಿ ಫ್ಲವರ್ ಆಗಿರ್ಬೋದು, ಇಬ್ಬರು ಕೋಚ್ಗಳು ಕೂಡ ಪ್ರೆಸ್ ಮೀಟ್ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೂಡ ಮಾಧ್ಯಮಗಳನ್ನು ಕುರಿತು ಹೇಳಿಕೆಯನ್ನು ಕೊಡ್ತಾ ಇದ್ರು. ಎರಡೂ ತಂಡಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಹೀಗಾಗಿ ಹೆಚ್ಚಿನ ಸ್ಕೋರ್ ನಿರೀಕ್ಷೆ ಮಾಡುವಂತಹ ಪಂದ್ಯ ಇದು. ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ರನ್ ಮಳೆಯೇ ಹರಿಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಎರಡೂ ತಂಡಗಳ ಸಮಬಲವನ್ನು ನೋಡಿದ್ರೆ ಇಬ್ಬರು ಕೂಡ 50-50 ಚಾನ್ಸ್ ಇದೆ. ಆದರೆ RCB ಅಭಿಮಾನಿಗಳ ಒಂದು ಕ್ರೌಡ್ ಸಪೋರ್ಟ್ ಏನಿದೆ ಅದು RCB ಒಂದು ಸಪೋರ್ಟನ್ನು ಕೂಡ ಕೊಡುವಂಥದ್ದು. ಅದೇ ರೀತಿಯಾಗಿ ಚೇಸಿಂಗ್ ಮಾಡೋರಿಗೆ ಈ ಪಿಚ್ ಸಹಕಾರಿಯಾಗುತ್ತೆ. ಯಾಕಂತಂದರೆ ಟಾಸ್ ಗೆದ್ದು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಳ್ಳುವಂಥವ್ರು ಭಾಗಶಃ ಈ ಒಂದು ಪಂದ್ಯವನ್ನು, ಅಂದರೆ ಟಾಸ್ ಯಾರು ಗೆಲ್ತಾರಲ್ಲ ಅವರು ಕೂಡ ಪಂದ್ಯವನ್ನು ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಇವತ್ತಿನ ಪಂದ್ಯ ಏನಿದೆ ತುಂಬ ಹೈ ವೋಲ್ಟೇಜ್ ಪಂದ್ಯ ಆಗುತ್ತೆ. ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ 240+ ರನ್ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಪಂದ್ಯ ಗೆಲ್ಲೋದಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ. ಏನಾದರೂ 200 ರನ್ ಒಳಗಡೆ ಆಯಿತು ಅಂತಂದರೆ ಸುಲಭವಾಗಿ ಚೇಸ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಟಾಸ್ ಯಾರು ಗೆಲ್ತಾರೋ ಅವರ ಮೇಲೆ ಹೆಚ್ಚಿನ ಒಂದು ನಿರೀಕ್ಷೆ ಕೂಡ ಇರುತ್ತೆ ಮತ್ತು ಅವರು ಫೀಲ್ಡಿಂಗನ್ನು ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನಗಳು ಕೂಡ ಇರೋದಿಲ್ಲ. ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಈಗಾಗಲೇ ಇಡೀ ಸ್ಟೇಡಿಯಂ ಸಾಕ್ಷಿ ಮತ್ತು ಸಿದ್ಧವಾಗಿರುವಂಥದ್ದು. ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಪಂದ್ಯ ಕೂಡ ಉಳ್ಕೊಂಡಿದೆ. ಈಗ ಸದ್ಯಕ್ಕೆ ಏನು ಇಲ್ಲಿರುವಂತಹ ಕೆಲವೊಬ್ಬ ಅಭಿಮಾನಿಗಳು ಆಟೋದಲ್ಲಿ ಬರುವಂಥದ್ದು ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಂದ್ಯ ಆರಂಭಕ್ಕೂ ಮುನ್ನ ಏನೆಲ್ಲ ವ್ಯವಸ್ಥೆಗಳನ್ನ ಆಗಿದೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ಅದೇ ರೀತಿಯಾಗಿ ಫೀಲ್ಡಿಂಗ್ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಎರಡೂ ತಂಡಗಳು ಕೂಡ ಸಖತ್ತಾಗಿ ಫೀಲ್ಡಿಂಗ್ ಮಾಡುವಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಈ ಒಂದು ಟೂರ್ನಿ ಏನಿದೆ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದ ಮುಖ್ಯವಾಗಿ ಇವತ್ತು ನಾವು ಗೆದ್ದು ಬೀಗೋ ಮುಖಾಂತರವಾಗಿ ಆ ಶುಭಾರಂಭವನ್ನು ಮಾಡಬೇಕು ಅನ್ನೋ ಇರಾದೆಯಲ್ಲಿ ಎರಡೂ ತಂಡಗಳು ಇದೆ. ಹೀಗಾಗಿ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರ ವಿಕೆಟನ್ನು ಬೇಗ ತೆಗೆದುಕೊಂಡ್ರೆ RCBಗೆ ಅನುಕೂಲ ಆಗುತ್ತೆ. ಆದರೆ ಇಶಾನ್ ಕಿಶನ್ ಆಗಿರ್ಬೋದು, ಕ್ಲಾಸನ್ ಆಗಿರ್ಬೋದು, ಲಿವಿಂಗ್ಸ್ಟನ್ ಆಗಿರ್ಬೋದು, ಹೀಗೆ ಘಟಾನುಘಟಿ ಆಟಗಾರರು ಇರೋದ್ರಿಂದಾಗಿ ಎಲ್ಲೋ ಒಂದು ಕಡೆ RCB ಬೌಲರ್ಗಳು ಈಗಾಗಲೇ 3 ಬೌಲರ್ಗಳು ಮೇನ್ ಬೌಲರ್ಗಳೇ ಇಲ್ಲ. ಹೀಗಾಗಿ ಎಲ್ಲ ಬೌಲರ್ಗಳು ಏನೇನೋ ಉಪಯೋಗಿಸ್ಕೊಂಡ್ರೆ ಈ ಒಂದು ಪಂದ್ಯದಲ್ಲಿ ಬೌಲರ್ಗಳನ್ನು ಯಾವ ರೀತಿಯಾಗಿ ಕಣಕ್ಕಿಳಿಸುತ್ತೆ RCB ತಂಡ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಇನ್ನು ಚೇಸಿಂಗ್ ಮಾಡುವಂಥವ್ರು ಯಾರಿದ್ದಾರೆ ಅವರಿಗೆ ತುಂಬ ಸುಲಭವಾಗಿ ರನ್ ಗಳಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಅನೇಕ DCPಗಳಾಗಿರ್ಬೋದು, ACPಗಳಾಗಿರ್ಬೋದು, ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಭದ್ರತೆಯಲ್ಲಿ ತೊಡ್ಕೊಂಡಿದ್ದಾರೆ. ಇನ್ನು ಪಂದ್ಯ ಆರಂಭ ಆಗೋದಕ್ಕೆ ಕೆಲವು ಗಂಟೆಗಳು ಕೂಡ ಇರುವಂಥದ್ದು. 1 ವರ್ಷದ ಒಂದು ಕ್ರಿಕೆಟ್ ಬರ ಚಿನ್ನಸ್ವಾಮಿಯಲ್ಲಿ ಇವತ್ತು ನೀಗುತ್ತೆ ಅಂತಲೇ ಹೇಳ್ಬೋದು. ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ಆಟಗಾರ ಅಂದರೆ ವಿರಾಟ್ ಕೊಹ್ಲಿ ಅವರ ಒಂದು ಜೆರ್ಸಿಯನ್ನು ಹಾಕ್ಕೊಂಡು ಬರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಅದೇ ರೀತಿಯಾಗಿ ಈಗ ಕ್ರೌಡ್ ಏನಿದೆ, ಈಗ ಕ್ರೌಡ್ ಸ್ವಲ್ಪ ಫುಲ್ ಆಗ್ತಾ ಇರುವಂಥದ್ದು, ಹೆಚ್ಚಿನ ಜನ ಕ್ರೀಡಾಂಗಣದ ಕಡೆಗೆ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಕ್ರೀಡಾಂಗಣಕ್ಕೆ ಏನು ಜನ ಬರ್ತಾ ಇದ್ದಾರಲ್ಲ ಅವ್ರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನಕ್ಕೆ ನಾನು ಕೈ ಹಾಕ್ತೀನಿ. ಯಾಕಂತಂದರೆ ಕೆಲವೊಬ್ಬರು ಪಂದ್ಯವನ್ನು ನೋಡೋದಕ್ಕೆ RCB ಜರ್ಸಿಯನ್ನು ಧರಿಸ್ಕೊಂಡು ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಏನೆಲ್ಲ ಬೇರೆ ಬೇರೆ ಅಭಿಮಾನಿಗಳನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ, ಯಾವ ಊರು, ಎಷ್ಟು ಟಿಕೆಟ್ ಸಿಕ್ಕಿದೆ ನಿಮಗೆ? ನಮಗೆ 5 ಟಿಕೆಟ್ ಸಿಕ್ಕಿದೆ. ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ. ಓಕೆ, ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ಸುತ್ತೆ? RCB ಆಬ್ವಿಯಸ್ಲಿ. ಎಷ್ಟು ರನ್ಸ್ ಎಷ್ಟು ಹೊಡಿಬೋದು ಅನ್ಸುತ್ತೆ ಫಸ್ಟ್ ಬ್ಯಾಟಿಂಗ್ ಆದರೆ RCB? 200+. 200+. ಅಷ್ಟು ಬೇಕೇ ಬೇಕಂತೀರಿ? ಡೆಫಿನೆಟ್ಲಿ. ಇದಕ್ಕೂ ಮುಂಚೆ ಚಿನ್ನಸ್ವಾಮಿಲಿ ಮ್ಯಾಚ್ ನೋಡಿದ್ದೀರಾ? ಹಾಂ, ನೋಡಿದ್ದೀವಿ. ಮೇಡಮ್, ನಿಮಗೇನು ಅನಿಸ್ತಿದೆ ಮ್ಯಾಚ್ ನೋಡೋಕೆ ಬಂದಿದ್ದೀರಿ? ಖುಷಿ ಆಗ್ತಿದೆ ತುಂಬ. ಖುಷಿ ಆಗ್ತಿದೆ. ನೀವು ಶಿವಮೊಗ್ಗದಿಂದ ಬಂದಿರೋದಾ? ಹೌದು. ಓಕೆ, ಇವತ್ತು ಯಾರು ಗೆಲ್ತಾರೆ? RCB. ಓಕೆ, ಎಷ್ಟನೇ ಕ್ಲಾಸು? 3ನೇ ಕ್ಲಾಸ್. ಯಾರು ಇಷ್ಟ? ವಿರಾಟ್ ಕೊಹ್ಲಿ. ಹಾ. ಯಾರ ಸಲುವಾಗಿ ಮ್ಯಾಚ್ ನೋಡೋಕೆ ಬಂದಿದ್ಯಾ? RCB. ಇಡೀ ಟೀಮ್ ಒಂದ್ಸರಿ ಜೋರಾಗಿ ಎಲ್ಲರೂ ಚೇರ್ ಮಾಡ್ತೀರಾ? ಹಾಗೆ ಇಬ್ಬರು ಗರ್ಲ್ಸ್ ಕೂಡ ಇದ್ದಾರೆ, ಅವರು RCB ಜರ್ಸಿಯನ್ನು ಹಾಕೊಂಡು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಕರ್ನಾಟಕ, ಬ್ಯಾಂಗ್ಳೂರು. ಓಕೆ, ಮ್ಯಾಚ್ ನೋಡೋಕೆ ಬಂದಿದ್ದೀರಿ, ಎಷ್ಟು ಖುಷಿ ಇದೆ? ತುಂಬಾ ಖುಷಿಯಾಗಿದೆ. ಆದ್ರೆ ನಮಗೆ ಟಿಕೆಟ್ ಸಿಕ್ಕಿಲ್ಲ, ಆದ್ರೂ ಕೂಡ ಬಂದಿದ್ವಿ. ಟಿಕೆಟ್ ಸಿಗದೆ ಹೋದ್ರೂ ಕೂಡ ಜರ್ಸಿ ಹಾಕೊಂಡು ಬಂದಿದ್ದೀರಿ, ಜಾಸ್ತಿ ಹಾಕೊಂಡು ಬಂದಿದ್ದೀವಿ. ಚೇರ್ ಮಾಡಬೇಕು ಅಂತ. ಯಾರು ಇಷ್ಟ ನಿಮಗೆ? ನನಗೆ ಎಲ್ಲರೂ ಇಷ್ಟ. ಎಲ್ಲರೂ ಇಷ್ಟ. ವಿರಾಟ್. ಓಕೆ,
ಓಕೆ, ಇನ್ನು ಸಾಕಷ್ಟು ಅಭಿಮಾನಿಗಳು ಬರುವಂತಹ ನಿರೀಕ್ಷೆ ಇದೆ ದಿವ್ಯಾ. Okay. ಸಕಾದ್ ನೋಡೋಣ, ಕ್ರೌಡ್ ಅಂತೂ ಫುಲ್ ಆಗೇ ಆಗುತ್ತೆ. ಎಲ್ಲರೂ ಕೂಡ RCBಗೆ ಚೇರ್ ಮಾಡೋರಿದ್ದಾರೆ. ಇವತ್ತು RCB ಗೆದ್ದು ಬರಲಿ ಅಂತ ನಾವು ಕೂಡ ಹಾರೈಸೋಣ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.